ನಮಸ್ಕಾರ ರೀ, ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ ಎಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಲೇಬೇಡ್ರಿ. ಗಾಂಧೀಜಿ ಪ್ರಕಾರ ಒಬ್ಬ ಹೆಣ್ಮಗಳು ನಡುರಾತ್ರಿ 12ಕ್ಕ ಒಬ್ಬಂಟಿಯಾಗಿ ಯಾರ್ದು ಅಂಜಿಕೆ ಇಲ್ಲಾರ್ದೆ ಫ್ರೀಯಾಗಿ ಓಡಾಡಿದ್ರ ಅದಕ್ಕೆ ರಾಮರಾಜ್ಯ ಅಂತ ಕರೀತಾರಪ್ಪ. ಹೌದಾ? ಖರೇದಿಲ್ರಿ. ಆದ್ರ ಸದಾಶಿವನಗರದಂಥ ಭಾರಿ ಏರಿಯಾದಾಗ ಹಾಡ ಹಗಲೆ 6:30 ಪೋಣೆಯೊಳಕ ಒಬ್ಬ ಮಂತ್ರಿ ಹೆಂಡತಿ ಕೈಯಾಗಿಂದ ಫೋನ್ ಕಸ್ಕೊಂಡು ಕಳ್ಳರು ಓಡ್ ಹೋಗ್ತಾರ ಅಂದ್ರ ಇದಕ್ಕೆ ಯಾವ ರಾಜ್ಯ ಅಂತ ಕರಿಬೇಕು? ಕರೆಕ್ಟ್ ಅದ ನೋಡ್ರಪ್ಪ ನಿಮ್ಮ ಉತ್ತರ. ಅದು ಸಿದ್ದರಾಮ ರಾಜ್ಯ ಅಂದ್ರೆ ನೀವು. ಹೌದು ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಬಂತು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಕತಿ ನೋಡ್ರಿ. ಹಿಂಗದ ಪರಿಸ್ಥಿತಿ. ಈ ನಮ್ಮ ಪ್ರಿಯಾಂಕ ಖರ್ಗೆ ಇದಾರಲ್ಲ, ದಿನ ಮುಂಜಾನೆ ಆದ್ರ ಸಾಕು ಸೈಬರ್ ಕೇಸ್ನಾಗ ಜೈಲಿಗೆ ಹಾಕ್ಸೋ IT-BT ಮಿನಿಸ್ಟ್ರು. ಅವ್ರ ಹೆಂಡತಿ ಕೈಯಾಗಿಂದ iPhone 11 ಫೋನ್ ಕಸ್ಕೊಂಡು ಕಳ್ಳರು ಎಸ್ಕೇಪ್ ಆಗ್ಬಿಟ್ಟಾರ ನೋಡ್ರಿ. ವಿಷಯ ಏನಪ್ಪಾ ಅಂತಂದ್ರ ನೋಡ್ರಿ, ಸದಾಶಿವನಗರದ ಅಫಿನಿಟಿ ಜಿಮ್ ಎದುರೈ ಪ್ರಿಯಾಂಕ ಖರ್ಗೆ ಅವ್ರ ಹೆಂಡತಿ ಶ್ರುತಿ ಖರ್ಗೆ ಅವರು ನಿಂತಿದ್ರಂತ. ಬೈಕ್ನ್ಯಾಗ ಇಬ್ರು ಕಳ್ಳರು ಬಂದ್ ಅವ್ರ ಕೈಯಾಗಿಂದ ಫೋನ್ ಕಸ್ಕೊಂಡು ನೋಡ್ತಿದ್ದಂಗೆ ಎಸ್ಕೇಪ್ ಆಗ್ಬಿಟ್ರಂತ. ಅಲ್ರಿ, ಮಿನಿಸ್ಟರ್ಗಳ ಲೇಔಟ್ ತರ ಇರೋ ಸದಾಶಿವನಗರದಾಗೆ ಹಿಂಗ ಹಾಡ ಹಗಲೆ ದರೋಡೆ ನಡೀತದಂದ್ರ ಇನ್ನು ರಾಜ್ಯದಾಗ ಸಾಮಾನ್ಯ ಮಂದಿದ ಗತಿ ಏನ್ ಹೇಳ್ರಿ? ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಂದ ಹಿಡಿದ DKC ಅವ್ರ ತನಕ ರಾಜ್ಯದಾಗ ಇರೋ ಬರೋ ಮಂತ್ರಿಗಳೆಲ್ಲ ಅದೇ ಏರಿಯಾದಾಗ ಅದಾರ ನೋಡ್ರಿ. ಅಲ್ಲೇ ಹಿಂಗ ಹಾಡ ಹಗಲೆ ದರೋಡೆ ಅದು ಒಬ್ಬ ಮಂತ್ರಿ ಹೆಂಡತಿನ ಸುಲಿಗೆ ಮಾಡ್ತಾರಂದ್ರ ರಾಜ್ಯದಾಗ ಸೇಫ್ಟಿ ಎಲ್ಲದ ಹೇಳ್ಬೇಡಿ. ಅಂದಂಗ ಹಿಂಗ ಕಳ್ತನಕ ಮೊಬೈಲ್ ಕಸ್ಕೊಂಡು ಓಡ್ ಹೋದವ್ರು ಸಿಕ್ಕಿ ಬಿದ್ದಾರಪ್ಪ ಆಸಾಮಿಗಳು. ಕರೆಕ್ಟ್ 1 ವಾರ ಆದ್ಮೇಲೆ ಅಂದ್ರ 8ನೇ ತಾರೀಕು ಕಳ್ತನ ಮಾಡಿದವರು ಇವತ್ತು 16ನೇ ತಾರೀಕು ಸಿಕ್ಕಿ ಬಿದ್ದಾರ. ಈ ಮೊಬೈಲ್ ಕಳ್ತನ ಮಾಡಿದವ್ರು ಯಾರು ಅಂತ ಕೇಳ್ತೀರಿ ನೀವು? ಅಲ್ಲದ ನೋಡ್ರಿ ಭಾರಿ ವಿಚಾರ. ಈ ವಿಷಯ ನಿಮಗ್ ಗೊತ್ತಾದ್ರ ನೀವು ಶಾಕ್ ಆಗ್ಬಿಡ್ತೀರಿ. ಈ ತರ ಒಬ್ಬ ಮೊಬೈಲ್ ಮಂತ್ರಿ ಹೆಂಡತಿ ಮೊಬೈಲ್ ಕದ್ಕೊಂಡು ಹೋಗಿರೋದು ಬೇರೆ ಯಾರು ಅಲ್ಲ, ನಮ್ಮ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರ ಅಂತ ಕೇಳಬೇಡ್ರಿ. ಮತ್ತೆ ಅವ್ರು ಹಂಗೆಲ್ಲ ಮೊಬೈಲ್ ಕದಿಯೋರಲ್ಲ. ಬೇಕಾದ್ರೆ ಇನ್ನ ಬೇರೆ ಬೇರೆ ಮೊಬೈಲ್ ಖರೀದಿ ಮಾಡಿ ಇಟ್ಕೋತಾರ ಹೊರತು ಹಿಂಗ ಕದಿಯೋರಲ್ಲ. ಈ ತರ ಹಿಂಗ ಮೊಬೈಲ್ ಕದ್ದ ಆಸಾಮಿಗಳು ನಮ್ಮ DKC ಅವರ ಬ್ರದರ್ ಫ್ರಮ್ ಅನದರ್ ಮದರ್. ಯಾ ಬ್ರದರ್ ಅಂದ್ರೆ ನೀವು? ಅವು DKC ಅವರ ಬ್ರದರ್, ಇವ್ರ ಹೆಸರು ಖ್ವಾಜಾ ಮೊಯಿನ್ ಅಂತ. ಇವನ್ ಜೊತೆ ಇನ್ನೊಬ್ಬ ಇದ್ದ, ಅವ ಗಾಡಿ ಓಡಿಸ್ಲಕತ್ತಿದ್ದ ಸಾರಥಿ ಅಂತ. ಅವನ ಹೆಸರು ಶೇಖ್ ಅಲಿಯಾಸ್ ಅಂತ. ನೋಡ್ರಿ, ಹಿಂಗ ಕಳ್ತನ ಮಾಡು ಮುಂದ ಒಟ್ಟ ಗಾಡಿ ಶೇಕ್ ಆಗ್ಲಾರ್ದ ನೋಡ್ಕೊಂಡು ಓಡಿಸ್ನವ. ಇವ್ರಿಬ್ರೇ ಹಿಂಗ ಕದ್ಕೊಂಡು ಹೋಗಿದ್ ನೋಡ್ರಿ. ಅಲ್ಲ, ಇವ್ರು ಹೆಂಗ DKC ಅವ್ರ ಬ್ರದರ್ಸ್ ಆಗ್ತಾರ ಅಂದ್ರೆ ನೀವು ಇಷ್ಟು ಜಲ್ದಿ ಮಾರ್ತ ಬಿಟ್ರಲ್ಲ. ನೋಡ್ರಿ, ವಿಡಿಯೋ ನೋಡ್ಕೊಂಡ್ ಬರ್ರಿ ಒಂದ್ಸಲ. They are my brothers. We live together, we die together. ಬರೀ ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ ನನ್ನ ಬ್ರದರ್ಸ್ ಅವರು. ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. DKC ಬ್ರದರ್ಸ್ ಮಾಡಿರೋ ಈ ಕಳತನನ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮಾಫಿ ಮಾಡ್ತಾರ? ಅಲ್ಪಸಂಖ್ಯಾತರನ್ನ ಅಷ್ಟೊಂದು ಓಲೈಸೋ ಕಾಂಗ್ರೆಸ್ ಈ ಮೊಬೈಲ್ ಕದ್ದಿರೋ ಹುಡುಗರನ್ನ ಜೈಲಿಗೆ ಕಳಿಸ್ತಾರ? ನೋವೇ ಚಾನ್ಸೇ ಇಲ್ಲ. ಬೇಕಾದ್ರೂ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಕಳ್ತನ ಮಾಡಿರೋ ಹುಡುಗರನ್ನ ಮೀಟ್ ಮಾಡಿ ಆ ಇಬ್ರು ಹುಡುಗರಿಗೊಂದೊಂದು ಹೊಸ iPhone ಕೊಡ್ಸುದ್ರೆ ಅಷ್ಟು ದೊಡ್ಡ ಮನಸ್ಸುದ್ರಿ ಅವ್ರದ್ದು, ಹೇಳಕ್ಕಾಗಲ್ಲ. ಏನಂತೀರಿ ನೀವ? ಏನಿಲ್ಲ ಏನಿಲ್ಲ ಸಿದ್ದನ ಬಜೆಟ್ ಅಲ್ಲಿ ಏನಿಲ್ಲ, ಏನಿಲ್ಲ ಏನಿಲ್ಲ ಹಿಂದೂಗಳಿಗೆ ಏನಿಲ್ಲ, ಏನೇನಿಲ್ಲ. ಈ ಏನಿಲ್ಲ ಹಾಡಿನ ಹಾವಳಿ ಹೆಚ್ಚಾಗ್ಲಿಕ್ಕದ ನೋಡ್ರಪ್ಪ. ಅದ್ರಾಗ ಇವತ್ತು BJP ಟೀಮ್ ಸಹಿತ ಈ ಹಾಡನ್ನೇ ಟ್ರೆಂಡ್ ಮಾಡ್ಲಿಕ್ಕತ್ತದ. ಇವತ್ತು ನಮ್ಮ CM ಸಿದ್ದರಾಮಯ್ಯನವರು ದಾಖಲೆಯ 15ನೇ ಸಲ ಬಜೆಟ್ ಮಂಡನೆ ಮಾಡಿದ್ರು. ಇವತ್ತು ಮುಂಜಾನೆ 10:30ರಿಂದ 12:30 ತನಕ ರಾಹುಕಾಲ ಇದ್ದಿದ್ರಿಂದ ನಮ್ಮ ಮೂಢನಂಬಿಕೆ ವಿರೋಧಿ ಸಿದ್ದರಾಮಯ್ಯನವರು ಸರಿಯಾಗಿ 10:15ಕ್ಕೆ ಬಜೆಟ್ ಮಂಡನೆ ಚಾಲು ಮಾಡಿಬಿಟ್ರು. ಬಜೆಟ್ ಮಂಡನೆ ಶುರು ಆಗ್ತಿದ್ದಂಗೆ ಶುರು ಆಯ್ತು ನೋಡ್ರಿ.
ಅಲ್ಪಸಂಖ್ಯಾತ ಮಹಿಳೆಯರಿಗೆ ಆರ್ಥಿಕ ಉತ್ತೇಜನ, ಅಲ್ಪಸಂಖ್ಯಾತ ಮಕ್ಕಳಿಗೆ ಉಚಿತ ಶಿಕ್ಷಣ, ವಕ್ಫ್ ಆಸ್ತಿ ರಕ್ಷಣೆಗೆ 100 ಕೋಟಿ ಮೀಸಲು, ಹಿಂಗ ಸಾಲಾಗಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು. ಇನ್ನು ಉಳಿದವ್ರಿಗೆ ಏನ್ ಕೊಟ್ರು ಅಂತ ಕೇಳ್ತೀರಿ ನೀವು? ಏನ್ ಕೊಡ್ತಾರ್ರಿ? ಬೆನ್ನ ಮೇಲೆ ಬರಿ ಹಾಕ್ಯಾರ ಅಷ್ಟೇ. ಅಬಕಾರಿ ಸುಂಕ ಹೆಚ್ಚಳ, ಟ್ಯಾಕ್ಸ್ ಹೆಚ್ಚಳ, ತೆರಿಗೆ ಹೆಚ್ಚಳ, ಬೆಲೆ ಏರಿಕೆ, ಹಿಂಗ ಇವೇ ಎಲ್ಲ ಕೊಟ್ಬಿಟ್ಟಾರ ನೋಡ್ರಿ. ಇನ್ನು ಅಭಿವೃದ್ಧಿ ಕೆಲ್ಸಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಯಾರ ಅಂತ ಕೇಳ್ತೀರಿ ನೀವು? ಏನ್ ಪ್ಲಾನ್ ಮಾಡ್ತಾರ್ರಿ? ಎಲ್ಲಿ ಅವ್ರಿ ರೊಕ್ಕ ಅಭಿವೃದ್ಧಿ ಕೆಲ್ಸಕ್ಕ? ಅದಕ್ಕೆ ಬಿಜೆಪಿ ಅವರು ಇವತ್ತ ವಿಜೇಂದ್ರ ಅವರ ಮುಂದಾಳತ್ವದಾಗ ಈ ಏನಿಲ್ಲ ಅಂತ ಟ್ರೆಂಡ್ ಚಾಲು ಮಾಡ್ಬಿಟ್ಟಾರ. ನೋಡ್ಕೊಂಡ್ ಬರಲ್ಲ ನೀವು ಒಂದ್ಸಲ. ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ನಮ್ಮ ಮೋದಿಜಿ ಕಡೆಯಿಂದ ಟ್ರೋಲ್ ಮಾಡಿಸ್ಕೊಂಡ್ರು ನೋಡ್ರಿ. ಅದಾದ್ಮೇಲೆ ಯಾಕೋ ಏನೋ ಒಂಥರ ಅರಳು ಹಿಡದಂಗ ಆದಂಗ ಕಾಣ್ಲಿಕ್ಕತ್ತದ. ಮೊನ್ನೆ ಸದನದಾಗ ಮೋದಿಜಿ ಖರ್ಗೆ ಅವ್ರ ಕಾಲ್ ಎಳೆದದ ನೀವೆಲ್ಲ ನೋಡಿದ್ರಲ್ಲ. ಖರ್ಗೆಜಿ ಇವತ್ತು ಇಷ್ಟು ಧೈರ್ಯದಿಂದ ಮಾತಾಡ್ಲಿಕ್ಕತ್ತಾರ ಅಂದ್ರ ನನಗೆ ಆಶ್ಚರ್ಯ ಆಗ್ಲಿಕ್ಕತ್ತದ. ಆಮೇಲೆ ಗೊತ್ತಾಯ್ತು ಇವ್ರು ಯಾಕೆ ಇಷ್ಟು ಧೈರ್ಯದಿಂದ ಮಾತಾಡ್ಲಿಕ್ಕತ್ತಾರ ಅಂದ್ರ ಸದನದಾಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇಬ್ರು ಇಲ್ಲ. ಅವರಿಬ್ರು ಇದ್ದಿದ್ರ ಇವ್ರಿಗೆ ಬಾಯಿ ತೆರೆದ ಮಾತಾಡ್ಲಿಕ್ಕೂ ಬಿಡ್ತಿದ್ದಿಲ್ಲ ಅಂತೆಲ್ಲ ಮೋದಿಜಿ ತಮಾಷೆ ಮಾಡಿದ್ರು ನೋಡ್ರಿ. ಅದಾದ್ಮೇಲಿಂದ ಯಾಕೋ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಅವ್ರ ಮಾತೆಲ್ಲ ಕಂಟ್ರೋಲ್ ತಪ್ಪಲಿಕ್ಕತ್ತದ. ಮೆಮರಿ ಕಾರ್ಡ್ ಮಿಸ್ ಆದಂಗ ಕಾಣ್ತದ. ನೋಡ್ಕೊಂಡ್ ಬರ್ರಿ ವಿಡಿಯೋ ಒಂದ್ಸಲ. और हमारे पटना में मुख्यमंत्री जी, आज के मुख्यमंत्री जी कौन है, क्या है? भाइयों, 1915 के चुनाव में, पहले 1915 के चुनाव में 214 में इस देश में यूपीए जब सरकार थी, 214 में ನೋಡಿದ್ರಿ ಮುಖ್ಯಮಂತ್ರಿ ಹೆಸರನ್ನೇ ನೆನಪಾರ್ ಬಿಡ್ಲಿಕ್ಕತ್ತಾರ. ಇಸ್ವಿ ಬೇರೆ ತಪ್ಪ ಹೇಳಿಕತ್ತಾರ. ತೀರಾ ಹಿಂಗಾದ್ರೆ ಹ್ಯಾಂಗ್ರಿ ಖರ್ಗೆ ಸಾಹೇಬ್ರ? ಮುಂದಿನ ಸಲ ನೀವು PM ಆಗೋದಿರ್ಲಿ, ಕಾಂಗ್ರೆಸ್ ಪ್ರೆಸಿಡೆಂಟ್ ಪೋಸ್ಟ್ನು ಸಿಗೋದಿಲ್ಲ ನಿಮಗ. ಇಷ್ಟು ಕಾಮಿಡಿ ನಾನೇ ಮಾಡ್ತೀನಿ, ಅದಕ್ಕೆ ನೀವ್ಯಾಕ್ ಬೇಕು ಅಂತ ರಾಹುಲ್ ಗಾಂಧಿನೇ ಪ್ರೆಸಿಡೆಂಟ್ ಆಗ್ಬಿಡ್ತಾರ. ಏನಂತೀರಿ? ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.